ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೋರು. ಸ್ನೇಹಿತರೆ, 2 ವಾರಗಳ ಹಿಂದೆ ನಾವೊಂದು ಭಯಾನಕ ಬೇಟೆ ಆಡಿದ್ವಿ. ಅದು ನಿಮಗೂ ನೆನಪಿರಬಹುದು. ಎಸ್, ಅದುವೇ ಚಿನ್ನದ ಬೇಟೆ. ಆದರೆ ಆ ಬೇಟೆ ನಮ್ಮ ಕೈ ತಪ್ಪಿ ಹೋಯಿತು. ಆ ಸೋಲು ನಮಗೆ ಭಾರೀ ನಿರಾಸೆ ಉಂಟು ಮಾಡಿತು. ಆದರೆ ಆ ಸೋಲನ್ನೇ ಗೆಲುವಾಗಿಸಲು ನಾವಿವತ್ತು ಮತ್ತೆ ಚಿನ್ನದ ಬೇಟೆಗೆ ಹೊರಟಿದ್ದೀವಿ. ಆದರೆ ನಿಧಿಯ ಆಸೆ ತೋರಿಸಿ ಅಮಾಯಕರನ್ನ ಬಲಿ ತೆಗೆದುಕೊಳ್ಳುವಂತಹ ಆ ಖತರ್ನಾಕ್ ಗ್ಯಾಂಗ್ ಅನ್ನ ಮಟ್ಟ ಹಾಕಲು ಈ ಬಾರಿ ಪಕ್ಕಾ ಪ್ಲಾನ್ ಮಾಡಿದೀವಿ. ಆದರೆ ಆ ಪ್ಲಾನ್ ಈ ಬಾರಿ ವಿಚಿತ್ರವಾಗಿ ವರ್ಕೌಟ್ ಆಯಿತು. ಅದು ಹೇಗೆ, ಎಲ್ಲಿ, ಏನು ಅನ್ನೋದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. 2 ವಾರಗಳ ಹಿಂದಿನ ಕತೆ. ಸಂಜೆ ಸುಮಾರು 7:30 ಹೊತ್ತು. 2 ವಾರಗಳ ಹಿಂದೆ ನಾವೊಂದು ಭಾರೀ ಸಾಹಸಕ್ಕೆ ಕೈ ಹಾಕಿದ್ವಿ. ನಿಧಿಯಾಸೆ ತೋರಿಸಿ ಅಮಾಯಕರನ್ನ ಬಲಿ ತೆಗೆದುಕೊಳ್ಳೋ ಖತರ್ನಾಕ್ ಗ್ಯಾಂಗ್ನ ಮಟ್ಟ ಹಾಕೋ ಪ್ಲಾನ್ ಮಾಡಿದ್ವಿ. ಅದಕ್ಕಾಗಿ ನಾವು ಆಪರೇಷನ್ ಹೆಬ್ಬಳಗೆರೆ ಸ್ಟಾರ್ಟ್ ಮಾಡಿದ್ವಿ. ಎರಡೂವರೆ ಕೆಜಿ ಚಿನ್ನಕ್ಕೆ ಬರೀ 15 ಲಕ್ಷ ರೂಪಾಯಿ. ನಿಧಿಯಲ್ಲಿ ಸಿಕ್ಕ 2.5 ಕೆಜಿ ಚಿನ್ನವನ್ನ ಬರೀ 15 ಲಕ್ಷ ರೂಪಾಯಿಗೆ ಕೊಡ್ತೀವಿ, ನೀವು ಕ್ಯಾಶ್ ತಗೊಂಡು ದಾವಣಗೆರೆಯ ಹೆಬ್ಬಳಗೆರೆಗೆ ಬನ್ನಿ ಅಂತ ವಂಚಕರ ಗ್ಯಾಂಗ್ ಸದಸ್ಯನೊಬ್ಬ ನಮ್ಮನ್ನು ಕರೆದ. ಆ ದುಷ್ಟಕೂಟದ ಸೂಚನೆಯಂತೆ ನಾವು ದಾವಣಗೆರೆಯ ಹೆಬ್ಬಳಗೆರೆಗೆ ಹೊರಟೆವು. ಗಾಡಿಯಿಂದ ಇಳಿದು ಗದ್ದೆ ಮಧ್ಯೆ ಇದ್ದ ಕಚ್ಚಾ ರಸ್ತೆಗೆ ಹೋದೆವು. ಸುತ್ತಲೂ ಕತ್ತಲು, ಜಿಟಿ ಜಿಟಿ ಮಳೆ ಬೇರೆ ಬರ್ತಿತ್ತು. ಗ್ಯಾಂಗ್ನ 2 ಸದಸ್ಯರು ನಮ್ಮನ್ನ ಸ್ವಾಗತಿಸಿದ್ರು. ಕೈ ಕುಲುಕಿ ಚಿನ್ನದ ನಿಧಿ ಇರೋ ಗಂಟನ್ನು ತೋರಿಸಿದ್ರು. ಚಿನ್ನ ತೋರಿಸುತ್ತಾ ಅವರಿಬ್ರು ಮುಂದೆ ಸಾಗುತ್ತಾ ಹೋದ್ರು. ಹೀಗಿತ್ತು ನಮ್ಮ ಪ್ಲಾನ್. ನಾವು ಚಿನ್ನ ಟೆಸ್ಟ್ ಮಾಡೋ ರೀತಿಯಲ್ಲಿ ನಾಟಕ ಆಡಿ ಆ ಗ್ಯಾಂಗ್ನ ಸದಸ್ಯನೊಬ್ಬನನ್ನ ಲಾಕ್ ಮಾಡಿ ಅಲ್ಲಿಂದ ಎಳ್ಕೊಂಡು ಬಂದು ಗಾಡಿ ಹತ್ತಿಸಬೇಕು ಅನ್ನೋದು ನಮ್ಮ ಪ್ಲಾನ್ ಆಗಿತ್ತು. ಅದರಂತೆ ನಾವು ಆ 2 ಹಿಂದೆ ಹೋಗಿ ಒಬ್ಬನನ್ನ ಲಾಕ್ ಮಾಡೇ ಬಿಟ್ವಿ. ನಾವು ಒಬ್ಬನನ್ನ ಲಾಕ್ ಮಾಡಿದ್ದೇ ತಡ. ಪೊದೆಗಳ ಎಡೆಯಲ್ಲಿ ಮೊದಲೇ ಅಡಗಿ ಕೂತಿದ್ದ ಸುಮಾರು 20ರಿಂದ 25 ಮಂದಿ ಅಚಾನಕ್ಕಾಗಿ ನಮ್ಮ ಮೇಲೆ ದಾಳಿ ನಡೆಸಿದ್ರು. ಮುಳ್ಳು ಹಾಗೂ ಕಲ್ಲಿನಿಂದ ಹೊಡೆಯಲಾರಂಭಿಸಿದ್ರು. ಆಕಸ್ಮಿಕ ದಾಳಿಗೆ ಬೆಚ್ಚಿ ಬಿದ್ದ ನಾವು ಬಿರುಗಾಳಿ ರಭಸದಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡು ಬಂದೆವು. ಮತ್ತದೇ ಅಟ್ಟಹಾಸ. ಈ ಗ್ಯಾಂಗ್ನ ಮೋಸದಾಟದ ಬಗ್ಗೆ ನಾವು ಕವರ್ ಸ್ಟೋರಿಯಲ್ಲಿ ವಿಸ್ತೃತ ವರದಿ ಪ್ರಸಾರ ಮಾಡಿದ್ವಿ. ಜನರಲ್ಲಿ ಜಾಗೃತಿ ಮೂಡಿಸಿದ್ವಿ. ಪೊಲೀಸರಿಗೂ ಈ ಬಗ್ಗೆ ಮಾಹಿತಿ ನೀಡಿದ್ವಿ. ಆದ್ರೆ ಆ ಡೆಡ್ಲಿ ಗ್ಯಾಂಗ್ನ ಅಟ್ಟಹಾಸ ಇನ್ನೂ ನಿಂತಿಲ್ಲ. ಇವರು ಬೇರೆ ಪ್ರದೇಶಗಳಲ್ಲಿ ಬೇರೆ ರೂಪದಲ್ಲಿ ಮತ್ತದೇ ಖತರ್ನಾಕ್ ಕೆಲಸ ಮುಂದುವರಿಸಿದ್ದಾರೆ ಅನ್ನೋ ಮಾಹಿತಿ ನಮಗೆ ಸಿಕ್ತು. ಮೇಡಮ್, ಅವ್ರು ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ, ಒಬ್ಬೊಬ್ರಿಗೂ ಕಾಲ್ ಮಾಡಿ ನಿನಗೆ ಆ ಆಸೆ ಹುಡ್ಸೋದು. ನಿಮಗೆ ಈ ಥರ ಸಿಗುತ್ತೆ, ಆ ಥರ ಸಿಗುತ್ತೆ, ಇಲ್ಲ ನೀವು 50% ಮಾಡ್ಕೊಳ್ಳೋಣ, ನಾವು 50% ಮಾಡ್ಕೊಳ್ಳೋಣ, ಆ ಥರ ಹೇಳಿ ಅವರು ಆಸೆ ತುಂಬ ಹುಡ್ಸಿ ಈಗ ಮತ್ತೆ ಅವ್ರು ಕಾಲ್ ಮಾಡಬೇಕಾದ್ರು ಅಷ್ಟೇ. ಈಗ ಕಾಲ್ ಮಾಡಿದ್ರೆ ಇನ್ನು 3 ಡೇಸ್ ಬಿಟ್ಟು ಮತ್ತೆ ಕಾಲ್ ಮಾಡ್ತಾರೆ ಮೇಡಮ್. ಒಂದು ವೀಕಿಗೆ ಒಂದ್ಸಲಿ ಕಾಲ್ ಮಾಡ್ತಾರೆ. ಮತ್ತು ಅವರೊಬ್ಬರೇ ಮಾತಾಡಲಿಕ್ಕಿಲ್ಲ, ಅವರ ಅಜ್ಜಿ, ಯಾರ ಅಮ್ಮ, ಯಾರಿರ್ತಾರೆ ಅವರು ವಯಸ್ಸಾದವರು, ಅವ್ರ ಕೈಲೆಲ್ಲ ಮಾತಾಡಿದಾಗ ಇವ್ರಿಗೆ ಸ್ವಲ್ಪ ಇಂಪ್ರೆಷನ್ ಮಾಡ್ತಾರೆ. ಹಾಗಾಗಿ ಇವ್ರಿಗೆ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ, ಮೋಟಿ ಮಾಡ್ತಾ ಇದ್ದಾರೆ. ಆ ಮಾಹಿತಿಯ ಬೆನ್ನತ್ತಿ ನಮ್ಮ ತಂಡ ಮತ್ತೆ ಹೊರಟಿತು ಚಿನ್ನದ ಬೇಟೆಗೆ. ನಿಮ್ಗೊಂದು ವಿಚಾರ ಹೇಳ್ತೀನಿ. ಅಂದು ಹೆಬ್ಬಳಗೆರೆಯ ಆ ಖದೀಮರ ಗ್ಯಾಂಗ್ ನಮ್ಗೆ ಕತ್ತಲಲ್ಲಿ, ಅದರಲ್ಲೂ ನಿರ್ಜನ ಪ್ರದೇಶದಲ್ಲಿ ಚಿನ್ನ ಕೊಡುವುದಾಗಿ ಹೇಳಿತ್ತು.
ಆದರೆ ಈ ಬಾರಿಯ ಗ್ಯಾಂಗ್ ಅಂತೂ ಇನ್ನೂ ಖತರ್ನಾಕ್ ಆಗಿತ್ತು. ಅದು ನಮ್ಮನ್ನ ಹಾಡ ಹಗಲೇ ಲೂಟಿ ಹೊಡೆಯುವ ಪ್ಲಾನ್ ಮಾಡಿತ್ತು.